ನೀವು ನನ್ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಬರಬೇಡಿ. ಅಲ್ಲ, ಡ್ಯಾಡ್ ಹೆಲ್ತ್ ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಇಲ್ವಾ ನಿಮ್ಗೆ? ಸ್ವಲ್ಪನಾದ್ರೂ ಕನಿಕರ ಇಲ್ವಾ? ಇದೆ ಜಾಸ್, ಬಟ್ ನೋಡಿ, ನಿಮ್ಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಹೇಳಿ. ಜಾಸ್, ನಾನು ನಿನ್ನ ಪ್ರೀತಿ ಮಾಡ್ತಾ ಇರೋದಕ್ಕೂ ಇದಕ್ಕೂ ಏನು ಸಂಬಂಧ? ನೋಡು, ನನಗೆ ನಿನ್ನ ಮರ್ತಿರೋದಕ್ಕಾಗಲ್ಲ, ಅಷ್ಟಂತೂ ಹಚ್ಕೊಂಡಿದ್ದೀನಿ ನಿನ್ನ. ಡ್ಯಾಡು ಸಹ ನನ್ನನ್ನ ಅಷ್ಟೇ ಹಚ್ಕೊಂಡಿದ್ದಾರೆ. ನೋಡಿ, ನನಗೀಗ ಅವ್ರ ಆರೋಗ್ಯ ಮುಖ್ಯ. ನನಗೆ ಗೊತ್ತಿಲ್ಲ ಚಕ್ರಿ, ನೀವು ನನ್ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೇಬೇಕು. ಜಾಸ್, ಸ್ವಲ್ಪ ಸಮಾಧಾನ ಮಾಡ್ಕೋ. ಮದುವೆ ಬೇಡ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಡ್ಯಾಡ್ ಹೆಲ್ತ್ ಬಗ್ಗೆ ನಿನಗೆ ಎಷ್ಟು ಕನ್ಸರ್ನ್ ಇದೆಯೋ ನನಗೂ ಅಷ್ಟೇ ಕನ್ಸರ್ನ್ ಇದೆ. ನೋಡು, ನಾವು ಮದುವೆ ಆಗ್ಬಿಟ್ರೆ ಅಂಕಲ್ ಹೆಲ್ತ್ ಸರಿ ಹೋಗುತ್ತಾ? ಆಮೇಲೆ ಅಂಕಲ್ ಹೆಲ್ತ್ ಈಗಿರೋವಾಗ ನಾವು ಮದುವೆ ಆಗೋದು ಎಷ್ಟು ಸರಿ ಹೇಳೋ? ಮತ್ತೆ ಈಗ ಏನು ಮಾಡಬೇಕು ಅಂತಿದ್ದೀರಾ? ನೀನೇನು ಮಾಡಬೇಡ. ನಾನು ಸೀನಿಯರ್ ಸರ್ಜನ್ಗೆ ಫೋನ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಿಗೆ ಅವ್ರು ಬಂದು ಅಂಕಲ್ ಹೆಲ್ತ್ ಚೆಕಪ್ ಮಾಡಿ ನಮ್ಗೆ ಹೇಳ್ತಾರೆ. ಓಕೆನಾ? ಹೌದಾ? ಹೌದು ಜಾಸ್. ನಾನು ನಿನಗಿಂತ ಮುಂಚೆ ಅಂಕಲ್ ಹೆಲ್ತ್ ಬಗ್ಗೆ ಕೇರ್ ತಗೊಂಡೇ ಡಾಕ್ಟ್ರಿಗೆ ಫೋನ್ ಮಾಡಿತ್ತು. ನನಗೆ ಗೊತ್ತಿತ್ತು ನೀನು ಬಂದು ಮದುವೆ ವಿಷಯ ಮಾತಾಡ್ತೀಯ ಅಂತ. ಅದಕ್ಕೆ ಸ್ವಲ್ಪ ಡ್ರಾಮಾ ಮಾಡಿದೆ ಅಷ್ಟೇ. ಸಾರಿ ಚಕ್ರಿ, ದಿಸ್ ಇಸ್ ಟೂ ಮಚ್. ಜಾಸ್, ನನಗೆ ನಿನ್ನ ಸಂತೋಷದ ಮುಂದೆ ಬೇರೆ ಏನಿದೆ ಹೇಳು? ಈಗ ಡಾಕ್ಟ್ರು ಬರ್ತಾರಲ್ವಾ, ಅಂಕಲ್ ಹೆಲ್ತ್ ಸರಿ ಹೋಗೋದೇ ಇಲ್ಲ ಅಂತ ಅವ್ರು ಹೇಳಿದ್ರೆ ನೀನು ಹೇಳ್ದಾಗೆ ಮದುವೆಗೆ ಒಪ್ಪಿಗೆ ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಚಕ್ರಿ. ಐ ಲವ್ ಯು ಸೋ ಮಚ್. ಐ ಲವ್ ಯು ಟು. ನನ್ನ ಗೆಸ್ ಕರೆಕ್ಟಾಗಿದೆ. ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇವರು. ಅಂದರೆ ನನ್ನ ಮುಖವಾಡನ ಜಾಸ್ಮಿನ್ ಮುಂದೆ ತೆರೆದಿಡೋ ಪ್ರಯತ್ನ.